ಪರಮೇಶ್ವರ್ ಸಂಸ್ಥೆಗಳಲ್ಲಿ ಇಡಿ ಜಾಲಾಟ, ರನ್ಯಾರಾವ್ ಕೇಸ್ಗೂ ಲಿಂಕ್ ಆಗುತ್ತಾ? ಬಿಜೆಪಿ ವಿರುದ್ಧ ದಲಿತಾಸ್ತ್ರ ಪ್ರಯೋಗ. ಇದು ಚದುರಂಗದ ಎರಡನೇ ಸ್ಟೋರಿ. ಪರಂಗೆ ಕಾಂಗ್ರೆಸ್ ಸಾಂತ್ವನ. ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದ್ದು. ಈ ಕಡೆ ಕಾಂಗ್ರೆಸ್ಸರು ಒಂದೇ ಸಮನೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಯ್ಯೋ, ದಲಿತ ನಾಯಕನ ಮೇಲೆ ದಾಳಿ ನಡೆಸಿದ್ದಾರೆ, ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ದಾಳಿ ನಡೆಸಿದ್ದಾರೆ, ದಲಿತರು ಅನ್ನೋ ಕಾರಣಕ್ಕಾಗಿ ದಾಳಿ ನಡೆಸಿದ್ದಾರೆ. ಈ ಮಾತುಗಳನ್ನು ಕಾಂಗ್ರೆಸ್ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳ ದಂಡು ಪರಮೇಶ್ವರ್ ಅವರ ಮನೆಗೆ ಹರಿದು ಹೋಗಿತ್ತು. ಅವರೆಲ್ಲರೂ ಸಾಂತ್ವನವನ್ನು ಹೇಳುವ, ಧೈರ್ಯ ತುಂಬುವ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇಷ್ಟಕ್ಕೂ ಈ ಹಂತದಲ್ಲಿ ಈ ರೀತಿಯಾದಂತಹ ರಾಜಕೀಯದ ಪ್ರಹಸನಗಳು ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ಇದು ಬಿಜೆಪಿ ಪ್ರೇರಿತ ದಾಳಿ ಅಂತೇಳಿ ಕಾಂಗ್ರೆಸ್ನವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಡಿ ನಡೆಸಿರುವಂತಹ ದಾಳಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾ ಅನ್ನುವಂತಹ ಪ್ರಶ್ನೆ ಯಾರಿಗೆ ಆದರೂ ಕೂಡ ಕಾಡುವುದು ಸಹಜ. ಇನ್ನು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ ಅಥವಾ ಬಿಜೆಪಿಯವರು ಅಧಿಕಾರದಲ್ಲಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರ ಮೇಲೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ ಅಂದರೆ ಬಿಜೆಪಿಯವರ ಮೇಲೆ ದಾಳಿ ನಡೆಸ್ತಾ ಕೂತ್ಕೊಳ್ಳೋದಿದ್ರೆ ನಮ್ಮಲ್ಲಿ ಇಂತಹ ಸಂಸ್ಥೆಗಳು ಯಾಕಿರು ಇರುವಂಥದ್ದು. ಪರಮೇಶ್ವರ್ ಅವರಿಗೆ ಇಡಿಯ ಕಂಟಕ ಎದುರಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲಿನ ಸುಮಾರು 27 ಗಂಟೆಗಳ ಕಾಲ ಅವರು ದಾಳಿಯನ್ನ ನಡೆಸಿದ್ದಾರೆ. ಸತತ 27 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿ ಅದನ್ನ ದಾಳಿಯನ್ನು ಮುಗಿಸಿದ್ದಾರೆ. ದಾಖಲೆ ಪತ್ರಗಳ ಸಮೇತ ಕಾಲೇಜಿನ ಹಿಂಬದಿಯ ಗೇಟ್ನಿಂದ ಇಡಿ ಟೀಮ್ ಹೊರಗಡೆ ಹೋಗಿದೆ. ಅವರು ಕಾಲೇಜು ಆವರಣದಿಂದ ಹೊರಗೆ ಹೋಗಿದ್ದಾರೆ. ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳ ಪರಿಶೀಲನೆಯೂ ಕೂಡ ಅಂತ್ಯ ಆಗಿದೆ. ಆ ಮೂಲಕ ದಾಳಿ ಮುಕ್ತಾಯ ಆಗಿದೆ. ಇಡಿ ತನಿಖೆಗೆ ಸಹಕಾರ ಕೊಡ್ತೇನೆ, ಕಾನೂನು ಎಲ್ರಿಗೂ ಕೂಡ ಒಂದೇ ಅನ್ನುವಂತಹ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಆ ಕಾನೂನನ್ನ ಗೌರವಿಸ್ತಕ್ಕಂಥವ್ನು ನಾನು. ಅಲ್ಲ, ಅವ್ರು ಮಾಡಲಿ, ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ಕೊಡ್ತೀವಿ. ನಮಗೆ ಅವರು ಸಂಸ್ಥೆಗೆ ಕೊಡಬೇಕಲ್ಲ. ಹೀಗೆ ಪರಮೇಶ್ವರ್ ಅವರು ನಾವೆಲ್ಲದಕ್ಕೂ ಸಿದ್ಧ, ನಾವು ಸಹಕಾರವನ್ನು ಕೊಡೋದಕ್ಕೂ ಕೂಡ ಸಿದ್ಧ. ಅವರು ದಾಳಿಯನ್ನು ಮಾಡಿರುವಂಥದ್ದು ಅವರ ಕೆಲಸ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಪರಮೇಶ್ವರ್ ಅವ್ರಿಗೂ ರನ್ಯಾರಾವ್ ಗೋಲ್ಡ್ ಕಂಟಕ ಎದುರಾಗಿದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ರನ್ಯಾರಾವ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಮಹತ್ವದ ಮಾಹಿತಿ ಇಡಿ ಬಳಿಯಲ್ಲಿದೆ ಅಂತ ಹೇಳಿ. ಪರಮೇಶ್ವರ್ ಒಡೆತನದ ಸಂಸ್ಥೆಗಳಿಂದ ರನ್ಯಾರಾವ್ಗೆ ಹಣ ಸಂದಾಯ ಆಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಲವಾದಂಥ ಅನುಮಾನ ಮತ್ತು ಅದಕ್ಕೆ ಅದೇ ಕಾರಣಕ್ಕಾಗಿ ದಾಳಿಯನ್ನು ನಡೆಸಲಾಗಿದೆ ಅಂತ ಹೇಳಿ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಜೊತೆಗೆ ರನ್ಯಾರಾವ್ ನಗದು ವ್ಯವಹಾರವನ್ನು ಹೊಂದಿದ್ರು. ಹಣಕಾಸು ಅಂದ್ರೆ ಅಲ್ಲಿ ಅಕೌಂಟ್ಗಳಿಗೆ ಬಂದಿರತಕ್ಕಂಥ ಹಣದ ಅಂದ್ರೆ ಡಿಜಿಟಲ್ ಪಾತ್ ಏನಿದೆ, ಅದು ಆ ಡಿಜಿಟಲ್ ಫುಟ್ ಪ್ರಿಂಟ್ ರನ್ಯಾರಾವ್ ಮೂಲಕವಾಗಿ ಅದು ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿದೆ ಅಂತ. ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳ ಪರಿಶೀಲನೆಯನ್ನ ಇಡಿಯವರು ಮಾಡಿದ್ದಾರೆ. 2025 ಮಾರ್ಚ್ 3ರಂದು ನಟಿ ರನ್ಯಾರಾವ್ ಅವ್ರನ್ನ ಬಂಧನ ಮಾಡಲಾಗಿತ್ತು. ರನ್ಯಾರಾವ್ ಬಳಿಯಿಂದ 14.8 kg ಚಿನ್ನದ ಅಕ್ರಮ ಸಾಗಣೆಯ ಆರೋಪ ಇದೆ. ಅದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು. 2023ರಿಂದ 25ರ ನಡುವೆ 25ರ ಮಾರ್ಚಿನ ನಡುವೆ ಸುಮಾರು 45 ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದಾರೆ. 45 ಬಾರಿ ವಿದೇಶಿ ಪ್ರವಾಸವನ್ನು ಅವರು ಮಾಡಿದ್ದಾರೆ. ಬಹಳ ಬ್ಯುಸಿ ಆಗಿರುವಂಥ ಬಿಸ್ನೆಸ್ ಪರ್ಸನ್ ಥರದಲ್ಲಿ ಕಾಣ್ತಾರೆ ಅವರು. ಮನೆಯಲ್ಲಿ 2.06 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ವಶಕ್ಕೆ ಪಡೆದಿದ್ರು DRIನವರು. ಹಾಗೆಯೇ ಚಿನ್ನದ ಜೊತೆಗೆ 2.67 ಕೋಟಿ ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿತ್ತು. ಇಷ್ಟೊಂದು ಅಪಾರ ಪ್ರಮಾಣದ ಹಣಕಾಸು ಚಿನ್ನಾಭರಣ ಅವರ ಬಳಿಯಿಂದ ಸಿಕ್ಕಿತ್ತು. ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ರಕ್ಷಣೆ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗಿದೆ. ಅವ್ರಿಗೆ ಪ್ರೋಟೋಕಾಲ್ನ ಮೂಲಕವಾದಂತಹ ರಕ್ಷಣೆಯನ್ನು ಅವರು ಏರ್ಪೋರ್ಟಲ್ಲಿ ಪಡ್ಕೊಂಡಿದ್ರು. ಇದು ಬಹಳ ಮುಖ್ಯವಾದಂಥ ಕಾರಣ ಈ ಗೋಲ್ಡ್ ಸ್ಮಗ್ಲಿಂಗ್ಗೆ ಅಂತೇಳಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಜಕಾರಣಿಗಳ ಹೆಸರು ಕೂಡ ತಳುಕು ಹಾಕ್ಕೊಂಡಿತ್ತು. ಇದರ ಮುಂದುವರೆದ ಭಾಗವಾಗಿಯೇ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗಲ್ಲಾಗೆ ಇದನ್ನ ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ? ಯಾರು ಎನ್ಕರೇಜ್ ಮಾಡ್ತಾರಾ? ಆ ಹೆಣ್ಮಗಳು ಯಾರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. But as far as Parameshwar is concerned,
ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆ 89ರಿಂದ ಮಂತ್ರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ನಾನು ನೋಡಿದ್ದೀನಿ. ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ಅವ್ರೇನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆಗೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ಯು ವಿಲ್ ಆನ್ಸರ್ ಇಟ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಈಗ ಬರ್ತಾರೆ ಕ್ಯಾಬಿನೆಟ್ಗೆ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದನ್ನು ಹೇಳಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅವರು ಅನ್ನೋಂಥ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಪರಮೇಶ್ವರ್ ಅವರ ವಿಚಾರಕ್ಕೆ ಸಂಬಂಧ. ಆದರೆ ಒಂದು ವಿಚಾರವನ್ನು ಹೇಳಿದರೆ ಗಿಫ್ಟ್ ಕೊಟ್ಟಿರ್ಬೋದು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು BJP ವಿರುದ್ಧ ದಲಿತಾಸ್ತ್ರವನ್ನು ಕಾಂಗ್ರೆಸ್ನವರು ಪ್ರಯೋಗ ಮಾಡ್ತಿದ್ದಾರೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಗೆ ಕೈನಾಯಕರು ಗರಂ ಆಗಿದ್ದಾರೆ. BJP ವಿರುದ್ಧ ದೇಶವ್ಯಾಪಿ ದಲಿತಾಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನವರು ಕೂಡ ಮುಂದಾಗಿದ್ದಾರೆ. ಇಡಿ ದಾಳಿಯನ್ನು ದಲಿತರ ಮೇಲಿನ ದೌರ್ಜನ್ಯ ಅಂತೇಳಿ ಬಿಂಬಿಸುವಂತಹ ಪ್ಲಾನನ್ನು ಕಾಂಗ್ರೆಸ್ನವರು ಮಾಡ್ಕೊಂಡಿದ್ದಾರೆ. ಆ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ರಾಷ್ಟ್ರಮಟ್ಟದಲ್ಲೂ ಕೂಡ ದಲಿತಾಸ್ತ್ರ ಪ್ರಯೋಗಕ್ಕೆ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ. ಕಾಂಗ್ರೆಸ್ ಹೈಕಮಾಂಡ್ ದಲಿತರ ಏಳಿಗೆ ಸಹಿಸದೆ ಟಾರ್ಗೆಟ್ ಮಾಡಲಾಗಿದೆ ಇಲ್ಲಿ ಪರಮೇಶ್ವರ್ ಅವ್ರನ್ನ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಕೂಡ ಹೀಗೆ ಹೇಳ್ತಾ ಇದ್ದಾರೆ. ನಿನ್ನೆ CM ಹೇಳಿರೋ ಮಾತನ್ನು ಕೂಡ ನೀವು ಕೇಳಿಸ್ಕೊಂಡಿದ್ರಿ. ಯಾವ ರೀತಿಯಾಗಿ CM ಹೇಳಿದರು, ಸುರ್ಜೇವಾಲಾ ಅವರು ಏನು ಟ್ವೀಟ್ ಮಾಡಿದರು, ಶಿವಕುಮಾರ್ ಅವರು ಏನು ಮಾತನಾಡಿದರು, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಏನು ಮಾತನಾಡಿದ್ರು ಅಂತ ನೋಡಿದ್ವಿ. ಆದರೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಜಾತಿ ನೋಡಿ ಮೋಸ್ಟ್ಲಿ ದಾಳಿ ನಡೆಸಲ್ಲ ಅಂತ. ಅವ್ರ ಮಾತಂತೂ ಅವರೇನು ಜಾತಿ ನೋಡ್ಕೊಂಡು ಬರ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ. ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಹೀಗೆ ಕಾಂಗ್ರೆಸ್ ನಾಯಕರು ದಲಿತ ಅನ್ನೋ ಕಾರಣಕ್ಕಾಗಿ ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ರೆ, ಖುದ್ದು ಪರಮೇಶ್ವರ್ ಅವರು ದಾಳಿಗೊಳಗಾಗಿರತಕ್ಕಂಥ ವ್ಯಕ್ತಿ ಹೇಳ್ತಿದ್ದಾರೆ ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನವರು ಯಾವುದಕ್ಕೆ ಯಾವ ಬಾಣವನ್ನು ಹೂಡಬೇಕು ಅನ್ನೋದ್ರಲ್ಲೂ ಕೂಡ ಒಂದು ಸ್ವಲ್ಪ ಗೊಂದಲವನ್ನು ಮಾಡ್ಕೊಂಡಂಗೆ ಕಾಣ್ತಾ ಇದೆ ಈ ವಿಚಾರದಲ್ಲಿ. ಆದರೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗಿದೆ. ಪರಮೇಶ್ವರ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆದಿಲ್ಲ, ಬದಲಿಗೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಗಿರುವಂತಹ ದಾಳಿ ಇದು. ಅಲ್ಲಿ ನಡೆದಿರಬಹುದಾಗಿರುವಂತಹ ಅವ್ಯವಹಾರಗಳಲ್ಲಿ ಪರಮೇಶ್ವರ್ ಅವರ ಪಾತ್ರವೂ ಇದೆಯಾ, ಅದು ಮುಂದೆ ಇಡಿಯ ತನಿಖೆಗಳಿಂದ ಗೊತ್ತಾಗಬೇಕಾಗಿರುವಂಥದ್ದು. ನಿಜಕ್ಕೂ ಪರಮೇಶ್ವರ್ ಅವರ ಪಾತ್ರದಲ್ಲಿ ಇತ್ತ, ಅದೇ ಕಾರಣಕ್ಕಾಗಿ ಏನಾದರೂ ದಾಳಿ ನಡೆಸಲಾಗಿದೆ, ಅಥವಾ ಶಿಕ್ಷಣ ಸಂಸ್ಥೆಯ ಬೇರೆ ಯಾರ್ದಾದ್ರೂ ಪಾತ್ರ ಇತ್ತ, ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಏನಾದರೂ ಅವ್ಯವಹಾರ ಆಗಿತ್ತ, ಈ ವಿಚಾರಗಳು ಒಂದೊಂದಾಗಿ ಮುಂದಿನ ಹಂತದಲ್ಲಿ ಹೊರಗಡೆ ಬರಬೇಕಾಗಿದೆ.